ಫ್ರೆಂಡ್ಸು ಶ್ರೀ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರ 96ನೇ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಇವತ್ತು ನಡೆಸಿದ್ದರು. ದಿನಾಂಕ 17/6/2026 ಇವತ್ತು ವಧು-ವರನಿಗೆ ಬಟ್ಟೆ, ಕಾಲುಂಗುರ, ತಾಳಿ ಇವೆಲ್ಲ ಉಚಿತವಾಗಿ ವಧು-ವರರಿಗೆ ನೀಡಲಾಯಿತು ಹಾಗೂ ಗಾಡ್ರೇಜನ್ನು ಕೂಡ ಉಚಿತವಾಗಿ ನೀಡಲಾಗಿತ್ತು. ಶಾಮನೂರು ಕುಟುಂಬಸ್ಥರು ವಿಜೃಂಭಣೆಯಿಂದ ಈ ಸಾಮೂಹಿಕ ಮದುವೆಯನ್ನು ನಡೆಸಿಕೊಟ್ಟರು ಹಾಗೂ ಮದುವೆಗೆ ಬಂದಿರುವ ಎಲ್ಲ ಸರ್ವರಿಗೂ ಕೂಡ ಉಚಿತವಾಗಿ ಭೋಜನವನ್ನು ವ್ಯವಸ್ಥೆ ಮಾಡಲಾಗಿತ್ತು. ದಾವಣಗೆರೆಯಲ್ಲಿ ಇವತ್ತು ವಿಶೇಷವಾಗಿ ಹಬ್ಬವನ್ನೇ ಕೂಡ ಆಚರಣೆ ಆದಂಗೆ ಆಯಿತು. ಇವತ್ತು ಅಷ್ಟು ಸುಂದರವಾಗಿ ಅದ್ಭುತವಾಗಿ ಅಪ್ಪಾಜಿಯವರ 96ನೇ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಸಾಮೂಹಿಕ ಮದುವೆ ನಡೆಯಿತು. ಹೇಳ್ಕೊಡ್ರಿ ಗುರುಗಳೇ. ಮಾಂಗಲ್ಯದ ಮುಖ ಒಂದು ಕಡೆಗೆ ಇರಲಿ, ತಗ್ಗಿದೆಯಲ್ಲ ನಿಮ್ ಕಡೆ ಇರಲಿ. ಮಾಂಗಲ್ಯದ ಮುಖ ಮುಂದ್ಗಡೆ ಇರಲಿ, ಮುಂದ್ಗಡೆ ಮಾಡ್ಕೊಡ್ರಿ. ಉಲ್ಟಾ ಹಿಡ್ಕೊಂಡಿದ್ದಾರೆ ನೋಡಿ ಕೆಲವರು. ಮಾಂಗಲ್ಯದ ಮುಖ ನಮ್ ಕಡೆ ಇರಲಿ, ಈ ಕಡೆ ಹೊರಗಡೆಗೆ. ಸ್ವಾಮಿಯರು ಮಂತ್ರ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಟ್ಟಂಗೆ ಎಲ್ಲರೂ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದ ಶತಂ. ನೋಡ್ರಿ, ನಿಮ್ಮದು ಬಲಗೈ ಇದೆಯಲ್ಲ, ಬಲಗಡೆಯಿಂದ ಹೋಗ್ಬೇಕು ಕೂಡ. ಮಾಂಗಲ್ಯದ ಬಲಗೈ ಉಟ್ಕೊಂಡಿರ್ತೀರಲ್ಲ, ಬಲಗಡೆಯಿಂದ ಹೋಗಿ ಗಂಟು ಹಾಕ್ಬೇಕು. ಆಯ್ತಾ? ಸತಿ ನೋಡ್ರಿ, ಮಾಂಗಲ್ಯವನ್ನ ನೀವೀಗ ನಿಮ್ಮ ಹೆಂಡತಿ ಆಗುವಂತಹ ಇಷ್ಟು ದಿನ ಅವರು ವಧು ಅಂದ್ರೆ ಏನು, ಒಬ್ಬ ಹೆಣ್ಣು ಕನ್ಯೆ ಆಗಿತ್ತು. ಇವಾಗ ಏನಾಗ್ತಾಳೆ, ಮದುವೆ ಆದ ನಂತರ ನಿಮಗೆ ಪತ್ನಿಯಾಗಿ ಬರ್ತಾಳೆ. ಆದ ಕಾರಣ ಏನಂದ್ರೆ, ಮಾಂಗಲ್ಯವನ್ನ ನಾನು ನಿನ್ನ ಕೊರಳಿಗೆ ಕಟ್ತಾ ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಇಬ್ಬರೂ ಕೂಡ ಜೀವನದಲ್ಲಿ ಸುಖ ಸಂತೋಷ ಏನೇ ಇದ್ರೂ ಕೂಡ ಸಮಪಾಲು. ಅಂದ್ರೆ ಗಂಡನ ಮನೆಯಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ತವರು ಮನೆಗೆ ಹೇಳದೆ, ತವರು ಮನೆಯಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ಗಂಡನ ಮನೆಗೆ ತರದೆ, ನಿಮ್ಮ ಜೀವನನ ಅಂದ್ರೆ ಎಲ್ಲರೂ ಕೂಡ ಇವತ್ತಿನ ಜೀವನ ಅಂದ್ರೆ ಇಂದಿನ ದಿನದಲ್ಲಿ